ಶ್ರೀರಾಮನ ಹಣೆಯ ಮೇಲೆ ಬೆತ್ತು ಸೂರ್ಯ ತಿಲಕ. ರಾಮನವಮಿ ದಿನ ನಡೆಯಿತು ಮಹಾಪವಾಡ. ಸೂರ್ಯ ಕಿರಣ ರಾಮನ ಹಣೆಯ ಮೇಲೆ ಇದ್ದಾಗ ವಿಗ್ರಹದಲ್ಲಿ ಭಾರಿ ಬದಲಾವಣೆ. ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಅಥವಾ ಪಕ್ಕಾ ಹಿಂದೂಗಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕೊಟ್ರ ಲೈಕು. ಸೊ ಇನ್ಯಾಕ್ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಪ್ರಭು ಶ್ರೀರಾಮನ ಹಣೆಯ ಮೇಲೆ ವೈಭವದ ಸೂರ್ಯ ತಿಲಕ ಇಡಲಾಗಿದೆ. ಈ ದೃಶ್ಯವನ್ನ ರಾಷ್ಟ್ರೀಯ ವಾಹಿನಿಯಲ್ಲಿ ಪ್ರಸಾರ ಮಾಡಲಾಗಿದೆ. ರಾಮನ ಹಣೆಯ ಮೇಲೆ ಮೂಡಿದ ಸೂರ್ಯ ತಿಲಕ ಆಕರ್ಷಕವಾಗಿ ಕಂಡಿದ್ದು ಇದೇ ಮೊದಲ ಬಾರಿಗೆ ಸೂರ್ಯ ವಂಶಸ್ಥ ಶ್ರೀರಾಮನ ಹಣೆಯ ಮೇಲೆ ರಾಮ ಮಂದಿರದಲ್ಲಿಯೇ ಸೂರ್ಯ ತಿಲಕ ಇಡಲಾಗಿದೆ. ಅಂದಾಜು 5 ರಿಂದ 6 ನಿಮಿಷಗಳ ಕಾಲ ಪ್ರಭು ಶ್ರೀರಾಮನ ಹಣೆಯ ಮೇಲೆ ಸೂರ್ಯ ತಿಲಕ ಮೂಡಿದೆ. ಪ್ರತಿ ವರ್ಷದ ಶ್ರೀರಾಮನವಮಿಯ ದಿನ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ಸೂರ್ಯ ತಿಲಕ ಇಡಲಾಗುತ್ತೆ. ಸೂರ್ಯ ವಂಶಸ್ಥನಾಗಿರುವಂತಹ ಶ್ರೀರಾಮ ಹುಟ್ಟಿದಾಗ ಸೂರ್ಯ 1 ತಿಂಗಳು ಅಯೋಧ್ಯೆಯನ್ನ ಬಿಟ್ಟು ಹೋಗಿರಲಿಲ್ಲ ಎನ್ನುವ ಐತಿಹ್ಯ ಕೂಡ ಇದೆ. ಈ ವರ್ಷ ಏಪ್ರಿಲ್ 17ರಂದು ರಾಮನವಮಿಯನ್ನ ಆಚರಿಸಲಾಗಿದೆ. ಈ ವರ್ಷ ಮೊದಲ ಬಾರಿಗೆ ಬಾಲರಾಮನ ಹಣೆಯಲ್ಲಿ ಸೂರ್ಯ ತಿಲಕ ಕಂಗೊಳಿಸಿದ್ದು ಇದಕ್ಕೆ ವಿಶಿಷ್ಟ ವೈಜ್ಞಾನಿಕ ತಂತ್ರಜ್ಞಾನವನ್ನ ಅಳವಡಿಸಲಾಗಿತ್ತು. ಈ ವರ್ಷದ ರಾಮನವಮಿಯಿಂದೀಚೆಗೆ ಪ್ರತಿ ಶ್ರೀರಾಮನವಮಿಗೆ ಬಾಲರಾಮನ ಹಣೆಯ ಮೇಲೆ ಸೂರ್ಯ ತಿಲಕ ರಂಗು ಮೆರಗನ್ನ ನೀಡಲಿದೆ. ಹಾಗಾದ್ರೆ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಹೇಗೆ ಬಿತ್ತು, ಈ ವೇಳೆ ರಾಮನ ಮುಖದಲ್ಲಿ ಆದ ಬದಲಾವಣೆಗಳು ಏನೇನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ರಾಮನವಮಿಯ ಸಂದರ್ಭದಲ್ಲಿ ರಾಮಲಲ್ಲನ ಸೂರ್ಯ ತಿಲಕ ದರ್ಶನವು ಬಹಳ ಅದ್ಭುತವಾಗಿತ್ತು. ದೇವಾಲಯದ 3ನೇ ಮಹಡಿಯಲ್ಲಿ ಅಳವಡಿಸಲಾದ ಮೊದಲ ಕನ್ನಡಿಯ ಮೇಲೆ ಸೂರ್ಯನ ಬೆಳಕು ಬಿದ್ದು ಅಲ್ಲಿಂದ ಅದು ಪ್ರತಿಫಲನವಾಗಿ ಹಿತ್ತಾಳೆಯ ಪೈಪ್ ಅನ್ನ ಪ್ರವೇಶಿಸಿತ್ತು. ಹಿತ್ತಾಳೆ ಪೈಪ್ ನಲ್ಲಿ ಅಳವಡಿಸಲಾದ 2ನೇ ಕನ್ನಡಿಗೆ ತಾಕಿದಾಗ ಅದು ಮತ್ತೆ 90 ಡಿಗ್ರಿಯಲ್ಲಿ ಪ್ರತಿಫಲಿಸಿತ್ತು. ನಂತರ ಹಿತ್ತಾಳೆಯ ಪೈಪ್ ಮೂಲಕ ಹೋಗುವಾಗ ಈ ಕಿರಣವು 3 ವಿಭಿನ್ನ ಮಸೂರಗಳ ಮೂಲಕ ಹಾದು ಹೋಗಿ ಉದ್ದವಾದ ಪೈಪ್ ನ ಗರ್ಭಗುಡಿಯ ತುತ್ತ ತುದಿಯಲ್ಲಿರುವ ಕನ್ನಡಿಗೆ ಹೊಡೆದಿದ್ದು ಗರ್ಭಗುಡಿಯಲ್ಲಿ ಅಳವಡಿಸಲಾಗಿರುವ ಗಾಜಿನ ಮೇಲೆ ಕಿರಣಗಳು ನೇರವಾಗಿ ರಾಮಲಲ್ಲಾನ ಹಣೆಯ ಮೇಲೆ 75 ಮಿಲಿಮೀಟರ್ ವೃತ್ತಾಕಾರದ ತಿಲಕವಾಗಿ ಮೂಡಿದ್ದು ಅಂದಾಜು 4 ರಿಂದ 5 ನಿಮಿಷಗಳ ಕಾಲ ಪ್ರಭು ಶ್ರೀರಾಮನ ಹಣೆಯ ಮೇಲೆ ಸೂರ್ಯನ ತಿಲಕ ಮೂಡಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಹಣೆಯ ಮೇಲೆ ಮೂಡಿದ ಸೂರ್ಯ ತಿಲಕ ಕಾರ್ಯಕ್ರಮವನ್ನ ವಿಮಾನದಲ್ಲಿಯೇ ವೀಕ್ಷಣೆ ಮಾಡಿದ್ರು. ಸೂರ್ಯ ತಿಲಕ ರಾಮನ ಹಣೆಯ ಮೇಲೆ ಮೂಡ್ತಾ ಇದ್ದಂತೆ ಕೈ ಮುಗಿದು ನಮಸ್ಕರಿಸಿದ್ದು ಆ ಫೋಟೋವನ್ನ ಕೂಡ ಇವರು ಪ್ರಕಟಿಸಿದ್ದಾರೆ. ನನ್ನ ನಲ್ಬರಿ ಸಮಾವೇಶದ ನಂತರ ರಾಮ್ಲಲ್ಲಾ ಮೇಲೆ ಸೂರ್ಯ ತಿಲಕ ವೀಕ್ಷಿಸಿದೆ. ಕೋಟಿಗಟ್ಟಲೆ ಭಾರತೀಯರಂತೆ ನನಗೂ ಕೂಡ ಅತ್ಯಂತ ಭಾವನಾತ್ಮಕ ಕ್ಷಣವಿದು. ಅಯೋಧ್ಯೆಯ ರಾಮನವಮಿಯು ಐತಿಹಾಸಿಕವಾಗಿದೆ. ಈ ಸೂರ್ಯ ತಿಲಕ ನಮ್ಮ ಜೀವನಕ್ಕೆ ಶಕ್ತಿಯನ್ನ ತರಲಿ ಮತ್ತು ನಮ್ಮ ರಾಷ್ಟ್ರವು ವೈಭವದ ಹೊಸ ಎತ್ತರವನ್ನ ಏರಲು ಪ್ರೇರೇಪಿಸಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು 2 ಚಿತ್ರದೊಂದಿಗೆ ಬರೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ಬುಧವಾರ ರಾಮನವಮಿಯ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರದ ಪ್ರತಿಷ್ಠಾಪನೆಯಾದ ನಂತರ ಇದೇ ಮೊದಲ ಬಾರಿಗೆ ಅಯೋಧ್ಯೆಯಲ್ಲಿ ಉತ್ಸವವನ್ನ ಆಚರಿಸಲಾಗ್ತಾ ಇರೋದ್ರಿಂದ ಅಯೋಧ್ಯೆಯು ಅಪಾರ ಆನಂದ ತುಂಬಿದೆ ಎಂದು ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮೊದಲ ರಾಮನವಮಿ ಒಂದು ಪೀಳಿಗೆಯ ಮೈಲುಗಲ್ಲು, ಭರವಸೆ ಮತ್ತು ಪ್ರಗತಿಯ ಹೊಸ ಯುಗದೊಂದಿಗೆ ಶತಮಾನಗಳ ಭಕ್ತಿಯನ್ನ ಒಟ್ಟುಗೂಡಿಸುತ್ತಾ ಇದೆ. ಇದು ಕೋಟಿಗಟ್ಟಲೆ ಭಾರತೀಯರು ಕಾಯ್ತಾ ಇದ್ದ ದಿನ ಎಂದು ಎಕ್ಸ್ ನಲ್ಲಿ ಸರಣಿ ಟ್ವೀಟ್ ಮಾಡಿದ್ದಾರೆ. ಇಂದಿನ ವಿಶೇಷಕ್ಕಾಗಿ ರಾಮಲಲ್ಲಾಗೆ ಹಳದಿ ಬಣ್ಣದ ವಿಶೇಷ ವಸ್ತ್ರವನ್ನ ವಿನ್ಯಾಸ ಮಾಡಲಾಗಿತ್ತು. ಖಾದಿ ಮತ್ತು ಕೈಮಗ್ಗದಿಂದ ತಯಾರಿಸಿದ ವಸ್ತ್ರ ಇದಾಗಿದ್ದು ಈ ಉಡುಪನ್ನ ತಯಾರಿಸಲು ವೈಷ್ಣವ ಪಂಥದ ಚಿಹ್ನೆಗಳನ್ನ ಬಳಸಲಾಗಿದೆ. ಅಲ್ಲದೆ ಚಿನ್ನ ಮತ್ತು ಬೆಳ್ಳಿಯ ಎಳೆಗಳನ್ನ ಬಳಸಲಾಗಿದ್ದು ರಾಮಲಲ್ಲಾನ ವಸ್ತ್ರ ತಯಾರಿಸುವ ಮುನಿ ತ್ರಿಪಾಠಿ ರಾಮಲಲ್ಲಾ ಬಟ್ಟೆಯನ್ನ ತಯಾರಿಸಲು 20 ರಿಂದ 22 ದಿನಗಳನ್ನ ತೆಗೆದುಕೊಂಡಿದ್ರು ಎಂದು ಹೇಳಿದ್ದಾರೆ. ರಾಮಲಲ್ಲಾನ ಬಟ್ಟೆಯಲ್ಲಿ ವೆಲ್ವೆಟ್ ಹತ್ತಿಯನ್ನು ಬಳಸಲಾಗಿದೆ. ಇದರಿಂದ ಅದು ಒಳಗಿನಿಂದ ಮೃದುವಾಗಿದೆ ಅಂತ ಹೇಳಿದ್ದಾರೆ. ದೇವಸ್ಥಾನದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ರಾಮಲಲ್ಲಾಗೆ ವಿವಿಧ ದಿನಗಳ ಪ್ರಕಾರ ವಿವಿಧ ಬಣ್ಣದ ಬಟ್ಟೆಗಳನ್ನು ನಿಗದಿಪಡಿಸಲಾಗಿದೆ. ಸೋಮವಾರದಂದು ರಾಮಲಲ್ಲಾ ವಿಗ್ರಹವನ್ನ ಬಿಳಿಯ ವಸ್ತ್ರದಲ್ಲಿ ಧರಿಸಬೇಕಾಗುತ್ತೆ. ಮಂಗಳವಾರ ಗುಲಾಬಿ, ಬುಧವಾರ ಹಸಿರು, ಗುರುವಾರ ಹಳದಿ, ಶುಕ್ರವಾರ ಕೆನೆ, ಶನಿವಾರ ನೀಲಿ ಮತ್ತು ಭಾನುವಾರ ಕೆಂಪು ಬಣ್ಣದ ವಸ್ತ್ರವನ್ನ ಹಾಕಲಾಗುತ್ತೆ. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ನ ಸಹಭಾಗಿತ್ವದಲ್ಲಿ ಒಪ್ಟಿಕಾ ಎಂಬ ಕಂಪನಿ ಈ ಸೂರ್ಯ ತಿಲಕ
ತಿಲಕದ ಯೋಜನೆಯನ್ನ ರೂಪಿಸಿದೆ. ಇದಕ್ಕೆ ನಿಖರ ಮಸೂರ ಮತ್ತು ಕನ್ನಡಿಗಳನ್ನ ಬಳಸಿ ವಿಶಿಷ್ಟ ವಿನ್ಯಾಸವನ್ನ ಒದಗಿಸಲಾಗಿದೆ. ಈ ಅಂಶಗಳನ್ನ ನೈಸರ್ಗಿಕ ಸೂರ್ಯನ ಬೆಳಕನ್ನ ಬಳಸಿಕೊಂಡು ವೈದಿಕ ಸಂಕೇತವಾಗಿ ಬಾಲರಾಮನ ಹಣೆಯ ಮೇಲೆ ಸೂರ್ಯ ತಿಲಕವನ್ನ ಉಂಟು ಮಾಡುತ್ತೆ. ಅತ್ಯಾಧುನಿಕ ಸೂಕ್ಷ್ಮವಾದ ಲೂನಾರ್ ಕ್ಯಾಲೆಂಡರ್ನ ಯಾಂತ್ರಿಕ ವ್ಯವಸ್ಥೆಯೇ ಈ ಯೋಜನೆಯ ತಿರುಳು ಮತ್ತು ಕೇಂದ್ರ ಬಿಂದುವಾಗಿದೆ. ಪ್ರತಿ ವರ್ಷ ರಾಮನವಮಿಗೆ ಹೋದಂತೆ ಅಭಿವೃದ್ಧಿಪಡಿಸುವ ಈ ಕಾರ್ಯವಿಧಾನವು ಸಾಂಪ್ರದಾಯಿಕ ನಂಬಿಕೆಯನ್ನ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಸಂಯೋಜಿಸಿದೆ. ಆಪ್ಟಿಕಲ್ ಪಥ, ವೈಪಿಂಗ್ ಮತ್ತು ಟಿಪ್ಟಿಲ್ ಹಂತವನ್ನು ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯನಿರ್ವಹಿಸುವಂತೆ ಚತುರ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ವಿನ್ಯಾಸವು ದೀರ್ಘಾವಧಿಗೆ ಬಾಳ್ವಿಕೆ ಬರುವಂತಹದ್ದಾಗಿದ್ದು ಕಿರಿಕಿರಿ ಮುಕ್ತ ನಿರ್ವಹಣೆಯನ್ನು ಖಾತರಿಪಡಿಸಿಕೊಳ್ಳಲಾಗಿದೆ. ಭವಿಷ್ಯದ ಪೀಳಿಗೆಗೆ ನಿರಂತರ ದೈವಿಕ ಪ್ರಕಾಶದ ಭರವಸೆಯನ್ನ ನೀಡ್ತಾ ಇದೆ. ಇದರ ತಯಾರಿಕೆಗೆ ಪಂಚಧಾತುಗಳನ್ನ ಬಳಸಲಾಗಿದ್ದು ಅದು 100 ವರ್ಷಗಳ ತನಕ ಬಾಳಿಕೆಯನ್ನ ಒದಗಿಸಬಲ್ಲದ್ದು. ಇದರ ವಿನ್ಯಾಸವು ಅಗತ್ಯವಿರುವಂತೆ ಸೂಕ್ಷ್ಮವಾಗಿ ಸುಲಭ ಆಪ್ಟಿಕಲ್ ಬದಲಾವಣೆಗಳೊಂದಿಗೆ ಅವಕಾಶವನ್ನ ನೀಡಲಾಗಿದೆ. ನಿರಂತರ ಕಾರ್ಯಾಚರಣೆ ಗಾಂಭೀರ್ಯವನ್ನ ಖಾತ್ರಿಗೊಳಿಸಲಾಗಿದೆ. ಇನ್ನು ರಾಮನವಮಿಯಂದು ಅಯೋಧ್ಯ ರಾಮ ಮಂದಿರದಲ್ಲಿ ಈ ಮಹಾಪವಾಡ ಜರುಗಿದ್ದು ಭಕ್ತರು ಅದನ್ನ ಕಣ್ತುಂಬಿಕೊಂಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅಯೋಧ್ಯೆಯಲ್ಲಿ ನಡೆದ ಈ ಪವಾಡವನ್ನ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಈ ಹಿಂದೆಯೂ ರಾಮ ವಿಗ್ರಹದಲ್ಲಿ ಪವಾಡಗಳು ನಡೆದಿದೆ. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆ ಆಗ್ತಾನೆ ಇದೆ. ಬಾಲರಾಮನ ಪ್ರತಿಮೆಯಲ್ಲಿ ಜೀವಂತಿಕೆ ಎದ್ದು ಕಾಣ್ತಾ ಇದೆ. ಶ್ರೀರಾಮನ ಮುಖದಲ್ಲಿ ಹಲವಾರು ಬದಲಾವಣೆಗಳು ಆಗಿರೋ ಕುರಿತು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಗರ್ಭಗುಡಿಯಲ್ಲಿ ಗೆಜ್ಜೆ ಶಬ್ದ ಕೇಳಿ ಬರ್ತಾ ಇದೆ ಅಂತ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ರಾತ್ರಿಯ ವೇಳೆ ಗರ್ಭಗುಡಿಯಲ್ಲಿ ಮಕ್ಕಳು ಆಟವಾಡುವ ಹಾಗೆ, ಯಾರು ನರ್ತನ ಮಾಡುವ ಹಾಗೆ ಭಾಸವಾಗುತ್ತೆ ಅಂತ ಕೆಲವರು ಸುದ್ದಿಯನ್ನ ವೈರಲ್ ಮಾಡಿದ್ದಾರೆ. ಆದ್ರೆ ಅದರ ಸತ್ಯಾಸತ್ಯತೆಯೇ ಬೇರೆ ಇದೆ. ಅದೇನಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿನ್ನದ ಗೆಜ್ಜೆಗಳನ್ನ ರಾಮನ ಪಾದದ ಮೇಲೆ ಅರ್ಪಿಸಿದ್ರು. ಇಂದು ಅದೇ ಪಾದದಿಂದ ಗೆಜ್ಜೆ ಶಬ್ದ ಕೇಳಿ ಬರ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಗರ್ಭಗುಡಿಯಲ್ಲಿ ಹಾಕಲಾಗಿರುವ ಸಿಸಿಟಿವಿಯನ್ನ ಪರೀಕ್ಷೆ ಮಾಡಿ ನೋಡಿದ ಅರ್ಚಕರಿಗೂ ಶಾಕ್ ಆದಿತ್ತು. ಅದೇನಂದ್ರೆ, ಗರ್ಭಗುಡಿಯ ಒಳಗಿನಿಂದ ಗೆಜ್ಜೆ ಶಬ್ದ ಬರ್ತಿದ್ದು ಸಿಸಿಟಿವಿಯಲ್ಲಿ ಯಾವುದೇ ಚಲನಾವಲನ ಸರಿಯಾಗಿಲ್ಲ. ಹಾಗಾದ್ರೆ ಈ ಗೆಜ್ಜೆ ಸದ್ದು ಹೇಗೆ ಬರ್ತಾ ಇದೆ ಅಂತ ಸೂಕ್ಷ್ಮವಾಗಿ ಗಮನಿಸಿದಾಗ ಸತ್ಯ ಬಯಲಾಗಿತ್ತು. ಕೆಲವೊಮ್ಮೆ ಪೂಜೆ ಮಾಡೋ ವೇಳೆ ದೇವರಿಗೆ ಇಡಲಾಗಿರುವ ಹೂಗಳು ಬೀಳುವುದು ನೀವೆಲ್ಲ ನೋಡಿರ್ತೀರಾ. ಅದರಂತೆ ಬಾಲರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ದೊಡ್ಡ ದೊಡ್ಡ ಹಾರಗಳು ಅಕಸ್ಮಾತ್ ಆಗಿ ರಾತ್ರಿ ವೇಳೆ ಬಿದ್ದಿದೆ. ಅದು ಬಿದ್ದ ರಭಸಕ್ಕೆ ಕೆಳಗಿದ್ದ ಗೆಜ್ಜೆಗಳು ನೆಲಕ್ಕೆ ಬಿದ್ದ ಪರಿಣಾಮ ಗೆಜ್ಜೆ ಶಬ್ದ ಕೇಳಿದೆ. ಆದ್ರೆ ಕೆಲವರು ರಾಮನೇ ರಾತ್ರೋರಾತ್ರಿ ಗರ್ಭಗುಡಿಯಲ್ಲಿ ನರ್ತನ ಮಾಡ್ತಿದ್ದಾನೆ ಅಂತ ಸುದ್ದಿಯನ್ನ ವೈರಲ್ ಮಾಡಿದ್ದಾರೆ. ಅಲ್ಲದೆ ರಾಮನ ವಿಗ್ರಹಕ್ಕೆ ಹಾಕಲಾಗಿರುವ ಬಟ್ಟೆಯು ಗಾಳಿಯಲ್ಲಿ ಹಾರಿದ ಪರಿಣಾಮ ಮೈಮೇಲೆ ಹಾಕಲಾಗಿರುವ ಒಡವೆಗಳು ಸದ್ದು ಮಾಡಿರಬಹುದು. ಇನ್ನು ಈ ಬಾರಿ ರಾಮನ ವಿಗ್ರಹದಲ್ಲಿ ಮತ್ತೊಂದು ಭಾರಿ ಬದಲಾವಣೆಯಾಗಿದೆ. ರಾಮನ ಮೈ ಬಣ್ಣ ಬದಲಾಗ್ತಿದ್ದು ಕಪ್ಪು ಬಣ್ಣದಿಂದ ರಾಮನ ಮೈ ಬಣ್ಣ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ. ಮೊದಲಿಗೆ ರಾಮನ ಮೂರ್ತಿಯನ್ನ ಕಂಡು ಕಪ್ಪು ಬಣ್ಣದಿಂದ ಕೂಡಿತ್ತು. ಆದ್ರೆ ಬರ್ತಾ ಬರ್ತಾ ರಾಮನ ಮೈ ಬಣ್ಣ ಕಂದು ಬಣ್ಣಕ್ಕೆ ಬದಲಾಗ್ತಾ ಇದೆಯಂತೆ. ಪ್ರತಿದಿನ ವಿಗ್ರಹದಲ್ಲಿ ಬದಲಾವಣೆಯಾಗ್ತಾ ಇರೋದನ್ನ ಅರ್ಚಕರೇ ಕಂಡಿದ್ದು ಅದನ್ನ ಅಚ್ಚರಿ ಅಂತ ಹೇಳಿದ್ದಾರೆ. ಆದ್ರೆ ವಿಗ್ರಹ ಕಂದು ಬಣ್ಣಕ್ಕೆ ತಿರುಗ್ತಾ ಇರೋದಿಲ್ಲ. ಬದಲಿಗೆ ಅಲಂಕಾರದಿಂದ ಈ ರೀತಿ ಕಂಡಿರುತ್ತೆ. ರಾಮನಿಗೆ ಯಾವ ಬಣ್ಣದ ಬಟ್ಟೆಯನ್ನು ಹಾಕಲಾಗ್ತಾ ಇದೆಯೋ ಆ ವಸ್ತ್ರಕ್ಕೆ ರಿಫ್ಲೆಕ್ಟ್ ಆಗಿ ಅದು ಬಣ್ಣ ಬದಲಾದಂತೆ ಕಾಣ್ತಾ ಇದೆ ಅಷ್ಟೇ. ಇನ್ನು ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆಗೆ ಮುಖಭಾವವು ಬದಲಾಗಿದೆ ಅಂತ ಅರ್ಚಕರು ಹೇಳಿದ್ರು. ಇದಾದ ಬಳಿಕ ರಾಮನಿಗೆ ಪ್ರತಿನಿತ್ಯ ವಿಭಿನ್ನ ಅಲಂಕಾರವನ್ನ ಮಾಡಲಾಗ್ತಾ ಇದೆ. ಒಂದೊಂದು ಅಲಂಕಾರದಲ್ಲಿಯೂ ಬಾಲರಾಮ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ರಾಮನ ಮುಖದಲ್ಲಿ ಬಾಲರಾಮನ ತೇಜಸ್ಸು ಎದ್ದು ಕಾಣ್ತಾ ಇದೆ. ಪ್ರತಿದಿನ ಸಾವಿರಾರು ಕಣ್ಣುಗಳು ರಾಮನ ಮೇಲೆ ಬೀಳ್ತಾ ಇದೆ. ಆದ್ರೆ ರಾಮನ ಮುಖದಲ್ಲಿ ಕಳೆ ಮಾತ್ರ ಕಿಂಚಿತ್ತು ಕಡಿಮೆಯಾಗಿಲ್ಲ. ಇದೇ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮ ವಿಗ್ರಹಕ್ಕೆ ದೈವಿ ಶಕ್ತಿ ಬಂದಿದೆ ಅಂತ ಅರ್ಚಕರು ಹೇಳ್ತಿದ್ದಾರೆ. ಇನ್ನು ರಾಮ ವಿಗ್ರಹದಲ್ಲಿ ಮೇಜರ್ ಆಗಿ 6 ಬದಲಾವಣೆಗಳು ಆಗಿದೆ. ಕಣ್ಣಿನಲ್ಲಿ ಬದಲಾವಣೆಯಾಗಿದ್ರೆ ತುಟಿಯಲ್ಲೂ ಬದಲಾವಣೆಯಾಗಿದೆ. ಅಷ್ಟೇ ಅಲ್ಲದೆ ರಾಮನ ಕೆನ್ನೆಯಲ್ಲೂ ಭಾರಿ ಬದಲಾವಣೆಯಾಗ್ತಾ ಇದ್ದು ಕಣ್ಣಿನ ಹುಬ್ಬು ಬದಲಾಗಿದ್ದು ರಾಮನ ಕಣ್ಣುಗಳಲ್ಲಿ ಶೈನಿಂಗ್ ಹೆಚ್ಚಾದಂತೆ ಕಾಣ್ತಾ ಇದೆ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಮನ ಕಣ್ಣುಗಳನ್ನ ಕೆತ್ತನೆ ಮಾಡಲು ಚಿನ್ನದ ಉಳಿ ಮತ್ತು ಬೆಳ್ಳಿಯ ಸುತ್ತಿಗೆಯನ್ನ ಬಳಸಲಾಗಿತ್ತು. ಅಲ್ಲಿ ಅರುಣ್ ಅವರು ವಿಗ್ರಹಕ್ಕೆ ಯಾವುದೇ ಕೆಮಿಕಲ್ ಅನ್ನ ಬಳಸಿಲ್ಲ. ಆದ್ರೆ ವಿಗ್ರಹ ಶೈನಿಂಗ್ ಆಗಲು ಯಾವುದೇ ಕೆಮಿಕಲ್ ಅನ್ನು ಬಳಸಿಲ್ಲವಾದ್ರೂ ಸಹ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ರಾಮನ ವಿಗ್ರಹದಲ್ಲಿ ಶೈನಿಂಗ್ ಎದ್ದು ಕಾಣ್ತಾ ಇದೆ. ಅದರಲ್ಲೂ ರಾಮನ ಮುಖ ಕಣ್ಣುಗಳಲ್ಲಿ ನಿಜಕ್ಕೂ ಮಿಂಚಿನಂತಹ ಅನುಭವವಾಗ್ತಾ ಇದೆ. ಹೀಗೆ ದಿನ ಕಳೆದಂತೆ ಅಯೋಧ್ಯ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿರುವ ಶ್ರೀ ಬಾಲರಾಮ ಪವಾಡಗಳ ಮೇಲೆ ಪವಾಡಗಳನ್ನು ಸೃಷ್ಟಿಸಿದ್ದು ಶ್ರೀರಾಮನವಮಿ ಎಂದು ಇದೇ ಬಾಲರಾಮನಿಗೆ ಸೂರ್ಯದೇವ ತಿಲಕವನ್ನ ಇಟ್ಟಿದ್ದಾನೆ.